ಅಲ್ಲ, ನಾನು ಚಿಕ್ಕ ವಯಸ್ಸಿಂದ ಏನೇನೆಲ್ಲ ಸ್ವೀಟ್ಸ್ ತಿಂದಿದ್ದೀನಿ. ಆದರೆ ಆವತ್ತು ಅವ್ನು ಕೊಡ್ಸೋ ಜಿಲೇಬಿ ಮಾತ್ರ ಯಾಕೆ ಅಷ್ಟೊಂದು ಸ್ವೀಟ್ ಆಗಿತ್ತು? ಅವ್ನು ನನ್ನ ಪಕ್ಕ ಇದ್ದ ಅಂತನಾ, ಅಥವಾ ನಾನು ಅವನ ಪಕ್ಕ ಇದ್ದೆ ಅಂತನಾ? ನನ್ಗೆ ಯಾಕೆ ಅವನು ಅಷ್ಟೊಂದು ನೆನಪಾಗ್ತಿದ್ದಾನೆ? ಫ್ಯಾನ್, ನಿಮ್ಮ ಅಭಿಮಾನಿ ರೀ ನಾನು. ಅಂಜಲಿ, ಬಾ ಬಾ. ನಾನೇ ನಾನೇನಾ ನಾನೇ ನಾನೇನಾ ನಾನೇ ತಾನೇ ನಾನೇ ತಾರಿರಿರ ನಾನೇ ತನ್ನಾನೇ ನಾ ಪುಟ್ಟಿ, ನೀನು ಆ ದೇವ್ರ ಫೋಟೋ ನೋಡಿದ್ಯಾ ಅಲ್ಲ? ಆ ದೇವರು ನಮ್ಮ ಕಣ್ಣಿಗೆ ಕಾಣಿಸಲ್ಲ, ಯಾವುದೋ ರೂಪದಲ್ಲಿ ನಮ್ಗೆ ಆಶೀರ್ವಾದ ಮಾಡ್ತಾನೆ. ಹಾಗೆ ಇನ್ನೊಂದು ಸ್ವಲ್ಪ ದಿವಸ ಈ ಅಮ್ಮನೂ ನಿನ್ನ ಕಣ್ಣಿಗೆ ಕಾಣಿಸಲ್ಲ, ಆದರೆ ಎಲ್ಲೋ ದೂರದಲ್ಲಿ ನಿಂತ್ಕೊಂಡು ನಿಂಗೆ ಆಶೀರ್ವಾದ ಮಾಡ್ತೀನಿ. ನೀನು ನಾನಿಲ್ಲ ಅಂತ ನೀನು ಅಪ್ಪನ ಗೋಳೆ ಕೊಡೋದು, ತೊಂದರೆ ಕೊಡೋದು ಇದೆಲ್ಲ ಮಾಡಬಾರ್ದು. ಹ್ಞೂ ಅಮ್ಮ. ತನ್ನಾನೇ ನಾ ತನ್ನಾನೇ ನಾ ತನ್ನಾನೇ ನಾ ತನ್ನಾನೇ ನಾ ತನ್ನಾನೇ ನಾನೇ ನಾ ತಾರಿರಿರ ನಾನೇ. ಅಂಜು, ನೀನು ಮೈಸೂರಿಗೆ ಹೋಗೋದು ಅಪ್ಪಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ಹೇಗೋ ಕಷ್ಟಪಟ್ಟು ಒಪ್ಸಿದ್ದೀನಿ ನೋಡು. ದಿನಕ್ಕೆ ಒಂದ್ಸಲನಾದರೂ ನೀನು ಅಪ್ಪನ ಜೊತೆ ಫೋನಲ್ಲಿ ಮಾತಾಡಬೇಕು. ಹ್ಞೂ ಅಕ್ಕ, ಮರಿಬಾರ್ದು. ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತಿದೆ. ಏನಿದೆ? ನಾನು ಅರೇಂಜ್ ಮ್ಯಾರೇಜೇ ಆಗೋದು. ನೀವು ತೋರಿಸಿದ ಹುಡುಗನ ಜೊತೆನೇ ನಾನು ತಾಳಿ ಕಟ್ಸ್ಕೊತೀನಿ, ಸರಿನಾ? ಪ್ರಾಮಿಸ್ ಅಪ್ಪ, ಪ್ರಾಮಿಸ್ ಪ್ರಾಮಿಸ್ ಪ್ರಾಮಿಸ್. ಹಲೋ, ಈ ಕಡೆಯಿಂದ ಒಳ್ಳೆ ಹುಡುಗ ಮಾತಾಡ್ತಾ ಇರೋದು, ಆ ಕಡೆಯಿಂದ ತಾವ್ಯಾರು? ನಾನು ಅಂಜಲಿ ಮಾತಾಡ್ತಾ ಇದ್ದೀನಿ. ಅಂಜಲಿ? ಯಾವ ಅಂಜಲಿ? ಏಯ್ ಪಾನಿಪುರಿ, ಏನ್ರಿ ಬಡವ್ರು ನೆನ್ಸ್ಕೊಂಡು ಫೋನ್ ಮಾಡ್ಬಿಟ್ಟಿದ್ದೀರಾ? ಏನ್ರಿ ಸಮಾಚಾರ? ನಿಮ್ಮ ಜೊತೆ ಏನೋ ಮಾತಾಡ್ಬೇಕಿತ್ತು. ಎಲ್ಲಿದ್ದೀರಾ? ಅರೇ, ನಿಮ್ಮೂರ್ ಸೀತಾರಾಮನ್ ದೇವಸ್ಥಾನದಲ್ಲಿದ್ದೀನಿ, ಮ್ಯಾಟ್ರಿಗೆ ಬನ್ನಿ. ಏನೋ ಇಂಪಾರ್ಟೆಂಟ್ ಮಾತಾಡಬೇಕು. ಮಾತಾಡಿ ತಾವೆಲ್ಲಿದ್ದೀರಂತ ಹೇಳಿದ್ರೆ ಪ್ರತ್ಯಕ್ಷ ಆಗೋಯ್ತೀವಿ. ಇಲ್ಲ, ನೀವು ಅಲ್ಲೇ ಇರಿ, ನಾನೇ ಬರ್ತೀನಿ. ಹಂಗಳ ಅಂತೂ ನಮ್ಮ ಹುಡುಗಿ ನಾನು ಹುಡ್ಕೊಂಬರಂಗೆ ಆಗೋದ್ಲು. ಥ್ಯಾಂಕ್ ಯು ರಾಮಣ್ಣ. ರೇ ಅಂಜಲಿ ಅವರೇ, ನಾವಿಲ್ಲಿದ್ದೀವಿ. ಏನೋ ಕೈ ಮುಕ್ಕೋ ಬತ್ತೀರಾ? ಹೋಗಿ ಹೋಗಿ. ಹಾ, ಸೈಡ್ ಆಂಗಲ್ ಅಲ್ಲಿ ನಮ್ಮ ಪಕ್ಕದ ಮನೆ ಹೆಂಗ್ ತಮ್ಮ ಇದ್ದಂಗೆ ಅವಳಲ್ಲಪ್ಪ. ಇರ್ರೇ, ನಾನು ಬರ್ತೇನೆ. ಶ್ರೀರಾಮಚಂದ್ರ ರಘುಕುಲ ತಿಲಕ ಸೂರ್ಯವಂಶ ಸಂಜಾತ ಜಗತ್ರಕ್ಷಕನೇ ರಕ್ಷಮಾಂ ರಕ್ಷಮಾಂ ತಂದೆ. ಜಯ ಜಯ ರಾಮ್ ಸೀತಾರಾಮ್, ಜಯ ಜಯ ರಾಮ್ ಸೀತಾರಾಮ್, ಜಯ ಜಯ ರಾಮ್ ಸೀತಾರಾಮ್. ಓಂ ಶ್ರೀರಾಮಚಂದ್ರ. ಆ ಕಡೆ ತಗೊಳ್ಳಿ. ಅಣ್ಣ, ಹಾ, ಈ ಕಡೆ ಸ್ವಾಮಿ. ಸ್ವಾಮಿಗಳೇ. ಹಾ, ಒಳ್ಳೇದಾಗಲಿ ತಗೊಳ್ಳಿ. ಕಾಸಿಗೀಸೇನು ಹಾಕಲ್ವಾ? ಏನು ಜನನೋ ಏನೋ, ಪೂಜಾರಿಗೆ ಮರ್ಯಾದೆನೇ ಇಲ್ದಂಗೆ ಆಗೋಯ್ತು. ಬೆಳಿಗ್ಗೆಯಿಂದ ಗಂಟೆ ಅಲ್ಲಾಡಿಸ್ತಾನೆ ಇದ್ದೀನಿ, ಕಾಸೇ ಬೀಳ್ತಾನೆ. ನಾನು ಇವಳಿಂದ ಅಲಿತಾ ಇದ್ದೀನಿ.
ಇವಳು ನೋಡಿದ್ರೆ ಕಂಬ ಸುತ್ತೋಕೋಯ್ತಾವಳೆ. ಏನು ದೇವ್ರೆ, ನನ್ನ ಲವ್ವಲ್ಲಿ ಒಂಚೂರು ಪ್ರೋಗ್ರೆಸ್ಸೇ ಇಲ್ವಾ? ಹಾಂ, ಅಯ್ಯೋ. ಹಾಂ, ಹ್ಞೂ. ಓಕೆ, ಸರಿ ಬಾಸ್. ಐ ಲವ್ ಯು. ನೋಡಿ, ದೇವ್ರ ಮುಂದೆ ನಿಂತಿದ್ದೀವಿ, ಸುಳ್ಳು ಹೇಳಬಾರ್ದು. ನಿಮ್ಮನ್ನ ಫಸ್ಟ್ ಟೈಮ್ ನೋಡಿದಾಗಲೇ ಹೇಳಬೇಕು ಅಂದ್ಕೊಂಡಿದ್ದೆ, ಆದರೆ ಯಾಕೋ ಇವತ್ತು ಮನಸ್ಸಲ್ಲಿರೋದನ್ನ ಮುಚ್ಚಿಡೋಕ್ಕಾಗಲಿಲ್ಲ. ಹೇಳಬೇಕು ಅನ್ನಿಸ್ತು, ಅದಕ್ಕೆ ಪ್ರಪೋಸ್ ಮಾಡಿದೆ. ನೋಡಿ, ನಿಮ್ಮ ಮೇಲೆ ನನಗೆ ಸಿಕ್ಕಾಪಟ್ಟೆ ಲವ್ ಆಗಿದೆ. ಈ ಜನ್ಮದಲ್ಲಿ ನಿಮ್ಮನ್ನ ಬಿಟ್ಟು ಇನ್ಯಾರನ್ನೂ ಮದುವೆ ಆಗಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ನಿಮಗೆ ನನ್ನ ಮೇಲೆ ಲವ್ ಆಗೋ ತನಕನೂ ಕಾಯ್ತೀನಿ. ಅದು ಎಷ್ಟೇ ವರ್ಷ ಆದರೂ ಪರವಾಗಿಲ್ಲ. ನಿಮ್ಮ ತಂದೆ ತಾಯಿ ಫ್ಯಾಮಿಲಿ ಎಲ್ಲರನ್ನೂ ಒಪ್ಸೋ ಜವಾಬ್ದಾರಿ ನಂದು. ನಿಮಗೆ ನಾನು ಯಾವತ್ತು ಇಷ್ಟ ಆಗ್ತೀನೋ ಅವತ್ತು ಬಂದು ತಿಳಿಸಿ. ಅವತ್ತೇ ನಿಮ್ಮ ತಂದೆ ತಾಯಿ ಹತ್ರ ಬಂದು ಮಾತಾಡ್ತೀನಿ. ನೋ ಪ್ರಾಬ್ಲಮ್, ಆರಾಮಾಗಿ ಯೋಚನೆ ಮಾಡಿ. ಸದ್ಯಕ್ಕೆ ಈ ಅಪ್ಲಿಕೇಶನ್ ತಗೊಳ್ಳಿ. ದೇವ್ರು ನಮ್ಮ ಮುಂದೆ ಇದ್ರು ನಾನು ನಿಮಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಏನು ಮುಂದೆ ಲೈಫಲ್ಲಿ ಯಾವತ್ತೂ ಈ ಥರ ಎಲ್ಲ ಪ್ರಪೋಸ್ ಮಾಡಬೇಡಿ. ನಾನು ಮದುವೆ ಆಗಬೇಕು ಅಂತ ಕನಸು ಏನಾದರೂ ಕಟ್ಟಿದ್ರೆ ದಯವಿಟ್ಟು ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಡಿ. ಇಷ್ಟು ದಿನ ನನ್ನನ್ನು ರೇಗಿಸಿದ್ರಿ, ಫಾಲೋ ಮಾಡಿದ್ರಿ, ಇರಿಟೇಟ್ ಮಾಡಿದ್ರಿ, ಅದನ್ನೆಲ್ಲ ನಾನು ಸಹಿಸ್ಕೊಂಡಿದ್ದೀನಿ, ನಿಮಗೆ ಕ್ಷಮಿಸಿದ್ದೀನಿ. ಆದ್ರೆ ಮುಂದೆ ಲೈಫಲ್ಲಿ ನಂದೇ ಆದ ಜವಾಬ್ದಾರಿ ತುಂಬಾ ಇದೆ. ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡಿ ಪ್ಲೀಸ್. ನಿಮ್ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಅನ್ನೋದಿದ್ರೆ ಇನ್ ಯಾವತ್ತೂ ನನ್ನ ಲೈಫಲ್ಲಿ ಎಂಟ್ರಿ ಆಗಬೇಡಿ, ತೊಂದರೆ ಕೊಡಬೇಡಿ. ಇನ್ 1 ವರ್ಷ ಅಲ್ಲ, ಇನ್ 10 ವರ್ಷ ನಾನು ಹಿಂದೆ ಅಲ್ಲಿದ್ರು ನನ್ನ ಕೊನೆ ಉತ್ತರ ಇದೆ. ಇದನ್ನೇ ಹೇಳಿ ಹೋಗ್ಬೇಕು ಅಂತ ಬಂದೆ.